ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಹೋಗ್ತಿರೋದು ನನ್ನ ತಂಗಿ ಸೀಮಂತಕ್ಕೆ ಬಟ್ಟೆ ಪರ್ಚೇಸಿಂಗ್ಗೆ ಅಂತ ಹೇಳಿ ಹೊರಟು. ಇನ್ನು ಈ ಬಸ್ ಸ್ಟ್ಯಾಂಡ್ ಯಾವುದು ಅಂತ ಹೇಳಿ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಇನ್ನು ಅಲ್ಲಿಂದ ನೆಕ್ಸ್ಟ್ ಬಸ್ ಹತ್ಕೊಂಡು ನಾವು ಬಂದಿದ್ದೆ ನಮ್ಮ ಮೈಸೂರಿಗೆ. ಇನ್ನು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಹಿಡ್ಕೊಂಡು ನಾವು ಬಟ್ಟೆ ಅಂಗಡಿ ಹತ್ರ ಹೋದೋ. ಫುಲ್ಲು ಬಟ್ಟೆ ಅಂಗಡಿ ಹತ್ರ ಅಂತೂ ಸಖತ್ತು ರಶ್ ಇತ್ತು, ಗಿಜಿ ಗಿಜಿ ಅಂತಿತ್ತು. ಯಪ್ಪ ಈಗಲೇ ಇಷ್ಟು ರಶ್ಶು, ಮದುವೆ ಟೈಮ್ಗಳ ಅಂತೂ ಇನ್ನು ಸಖತ್ ರಶ್ ಇರುತ್ತೆ. ಇನ್ನು ಅಲ್ಲಿ ಹೋಗಿ ಹುಡುಗಿರಂದರೆ ಒಂದು ಅಂಗಡಿಲಂತೂ ನಾವು ಸೆಲೆಕ್ಟ್ ಮಾಡೋದೇ ಇಲ್ಲ. ಹಾಗೇ ನಾವು ಒಂದು 3-4 ಅಂಗಡಿಲಿ ಸುತ್ತಿ ಹುಡುಕಿ ಲಾಸ್ಟ್ಗೆ ಫೈನಲ್ ಮಾಡ್ದೋ. ಇನ್ನು ಯಾವುದ್ಯಾವುದೆಲ್ಲ ಸೀರೆಗಳನ್ನ ತೊಗೊಂಡು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಸೀರೆ ಎಲ್ಲ ತೊಗೊಂಡಾದ್ಮೇಲೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಸೆಂಟರ್ಗೆ ಹೋಗಿ ಅಲ್ಲಿ ಜ್ಯೂಸನ್ನ ಕುಡಿದು ಬಸ್ ಸ್ಟಾಪಿಗೆ ಬಂದು ಒಂದಷ್ಟು ಬೇರೆ ಬೇರೆ ಥಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡು ನಾಲ್ ಬಂದಮೇಲೆ ಬಸ್ ಇಟ್ಕೊಂಡು ನಾವು ಕೆ.ಆರ್. ನಗರಕ್ಕೆ ಬಂದು ಅವರಿಬ್ಬರು ಕೂಡ ಕೆ.ಆರ್. ನಗರದಲ್ಲೇ ಇಳ್ಕೊಂಡ್ರು. ನಾನು ನೆಕ್ಸ್ಟ್ ಬಸ್ಸು ಹತ್ಕೊಂಡೆ, ಅಂದರೆ ಅಪ್ಪುನ ಬಿಟ್ಟು ಬಂದಿದ್ದೆ. ಹಾಗಾಗಿ ನಾನು ಹೊಸೂರು ಕಡೆ ಬಂದೆ. ಈ ನಮಗೆ ರವಂದೂರು ಕಡೆ ಬರೋ ಬಸ್ಸು ಮಿಸ್ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ಹೊಸೂರಿಗೆ ಬಂದು ಇಳಿಬೇಕಾದ್ರೆ ನಾನು 7:15 ಆಗಿತ್ತು. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ, ಅವ್ರು ಬಂದಿದ್ದರು ನನ್ನ ಕರ್ಕೊಂಡು ಹೋಗೋಕ್ಕೆ. ಇನ್ನು ಹಾಗೇ ನಾನು ಸ್ವಲ್ಪ ಲೈನಿಂಗ್ ಎಲ್ಲ ತೊಗೋಬೇಕಿತ್ತು ಅಂತ ಹೇಳಿ ಅದನ್ನೆಲ್ಲ ತೊಗೊಂಡು ನಮ್ಮ ಮನೆಯವ್ರ ಜೊತೆ ನಾನು ಮನೆಗೆ ಬಂದೆ. ಅಪ್ಪುನ ಇಲ್ಲೇ ಬಿಟ್ಟು ಹೋಗಿದ್ನಲ್ಲ, ಹಾಗಾಗಿ ಅಪ್ಪು ನಾನು ಬಂದ ತಕ್ಷಣ ಓಡಿ ಬಂದ್ಬಿಟ್ಟ, ಫುಲ್ ಸೈಲೆಂಟ್ ಆಗಿಬಿಟ್ಟ. ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಕಪ್ ಟೀ ಕುಡಿದು ರೆಸ್ಟ್ ಮಾಡಿದೆ. ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.